ಈಗ ಆಕೃತಿಗಳ ಪರಿಚಯನೂ ಮಾಡಿರಿ. ಯಾವ ಆಕೃತಿ ಅಮ್ಮ ಇದು? ಚೌಕಗನ. ಇದರಲ್ಲಿ ಮುಖಗಳು ಎಷ್ಟಿದಾವೆ ಎಣಿಸು? 1 2 3 4 5 6. ಹಾಂ, 6 ಮುಖಗಳು. ಅಂಚುಗಳು ಎಷ್ಟಿದಾವೆ ಎಣಿಸಮ್ಮ? 1 2 3 4 5 6 7 8. ಓಕೆ, ಮತ್ತೆ 10 11 12. ಗುಡ್. ಅಂಚುಗಳು ಎಷ್ಟು? 12. ಶೃಂಗಗಳು ಎಷ್ಟಿದಾವು? 1 2 3 4 5 6 7 8. 8 ಶೃಂಗಗಳು. ಇದು ಯಾವ ಆಕೃತಿಪ್ಪ? ಸಿಲಿಂಡರ್. ಮುಖಗಳು ಎಷ್ಟಿದಾವೆ ಅದರಲ್ಲಿ? 1 2 3. ಹಾಂ, ಒಂದು ವಕ್ರ ಮುಖ ಇದೆ, 3 ಮುಖಗಳಿದ್ದಾವೆ. ಓಕೆ, ಅಂಚುಗಳಿದಾವ ಅದಕ್ಕೆ? ನೋ. ಶೃಂಗ ಇದಾವ? ಶೃಂಗನೂ ಇಲ್ಲ, ಅಂಚುನೂ ಇಲ್ಲ ಸಿಲಿಂಡರ್ಗೆ. ಇದು ಯಾವ ಆಕೃತಿಪ್ಪ? ಇದು ಆಯತಗಣ. ಆಯತಗನ. ಮುಖಗಳು ಎಷ್ಟಿದಾವೆ ನೋಡಿ ಅದರಲ್ಲಿ? 1 2 3 4 5 6. 6 ಮುಖ. ಸೇಮ್ ಚೌಕಗನಕ್ಕೆ 6 ಮುಖ ಇದೆ ಅಲ್ವಾ? ಆಯತಗನಕ್ಕೂ 6 ಮುಖ ಇದೆ. ಅಂಚುಗಳು ಎಷ್ಟಿದಾವೆ ಇದಕ್ಕೆ? ಅಂಚು ಎಷ್ಟಿದಾವೆ ಎಣಿಸು? 1 2 3 4 ಹಾಂ, 5 6 7 8. 8 9 10 11 12. ಹಾಂ, 12 ಅಂಚುಗಳಿದ್ದಾವೆ. ಮತ್ತು ಶೃಂಗಗಳು ಎಷ್ಟಿದಾವೆ ನೋಡು? 1 2 3 4 5 6 7 8. 8 ಶೃಂಗಗಳು. ಇದು ಯಾವ ಆಕೃತಿಮ್ಮ? ಶಂಖ. ಮುಖಗಳು ಎಷ್ಟಿದಾವೆ ಅದರಲ್ಲಿ? 1 2 ಮುಖ. ಒಂದು ವಕ್ರ ಮುಖ ಇದೆ, 2 ಮುಖ ಇದಾವೆ ನೋಡ್ರಿ. ಅಂಚುಗಳಿದಾವೆ ನೋಡ್ರಿ ಇದರಲ್ಲಿ? ಅಂಚಿಲ್ಲ. ಶೃಂಗ ಇದೆಯಾ? ಎಲ್ಲಿದೆ ಶೃಂಗ? ಹಾಂ, ಮೇಲ್ಗಡೆ ಒಂದಿದೆ. ವೆರಿ ಗುಡ್.